ನಮಸ್ತೆ ವೀಕ್ಷಕರೇ, ನಾನು ಮೈಥಿಲಿ ಮಿರಾಕಲ್ ಯೂಟ್ಯೂಬ್ ಚಾನಲ್ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ. ಜೂನ್ ತಿಂಗಳ 2026 ಗುರು ಬದಲಾವಣೆ ಅಂದ್ರೆ ಮಿಥುನ ರಾಶಿಯಿಂದ ಕಟಕ ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾನೆ. ಯಾವ ಯಾವ ರಾಶಿಗಳ ಮೇಲೆ ಯಾವ ಪ್ರಭಾವವನ್ನು ಬೀರ್ತಾ ಇದೆ ಅಂತ ನೋಡೋಣ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಹೇಗಪ್ಪ ಇದೆ ಅಂತಂದ್ರೆ, ಗುರು ಬದಲಾವಣೆ ಇದೇ ಜೂನ್ 2ನೇ ತಾರೀಕು ಬಂದು ಮಿಥುನ ರಾಶಿಯಿಂದ ಕಟಕ ರಾಶಿಗೆ ಗುರುಗ್ರಹ ಬರ್ತಾ ಇದ್ದಾನೆ. ಗುರುಗ್ರಹ ಬರ್ತಾ ಇದ್ರಿಂದ ಮೇಷರಾಶಿಯವರಿಗೆ ಅದು 4ನೇ ಮನೆ ಆಗುತ್ತೆ. ಕಟಕ ರಾಶಿ 12ನೇ ಮನೆ ಅಧಿಪತಿಯಾಗಿ ಮತ್ತೆ 9ನೇ ಮನೆ ಅಧಿಪತಿಯಾಗಿ ಗುರುಗ್ರಹ 4ನೇ ಮನೆಗೆ ಬರ್ತಾ ಇದ್ದಾನೆ. ನಿಮ್ಗೆ ಯಾವ ತರ ಯೋಗಗಳನ್ನ ತರ್ತಾ ಇದ್ದಾನೆ ಗುರುಗ್ರಹ ನೋಡೋಣ. ಗುರುಗ್ರಹ ಬಂದು ಬದಲಾವಣೆ ಜೂನ್ 2ನೇ ತಾರೀಕಿಂದ ನಿಮ್ಗೆ ಬದಲಾವಣೆ ಆಗಿರೋದ್ರಿಂದ ಯಾವ ತರ ಫಲನ ಕೊಡ್ತಾನೆ ಅಂತಂದ್ರೆ, ಇಷ್ಟು ದಿವಸ ನೀವ್ ಯಾವ ತರ ಸಫರ್ ಅಂದ್ರೆ 12ನೇ ಮನೆಯೂ ಶನಿ ಗ್ರಹ ಇರೋದ್ರಿಂದ ನಿಮ್ಗೆ ತುಂಬಾ ನಾನಾ ಅಡಾಚಣೆಗಳು, ಸ್ವಲ್ಪ ಕೆಲಸದಲ್ಲಿ ಕಿರಿಕಿರಿ, ಒತ್ತಡ, ಮನೆಯಲ್ಲಾಗ್ಲಿ ಒಂದ್ ಹಣಕಾಸಿನಲ್ಲಾಗ್ಲಿ ಪ್ರತಿ ಒಂದ್ರಲ್ಲೂ ನಿಮ್ಗೆ ಒಂಥರ ಏಳಿಗೆನೆ ಇಲ್ದೇ ಇರೋ ತರ ಆಗಿರುತ್ತೆ. ಆದ್ರೆ ಗುರುಗ್ರಹ ಬದಲಾವಣೆ ಆದ ನಂತರ ಯಾವ ತರ ನಿಮ್ಗೆ ಅನುಕೂಲಗಳಾಗ್ತಾ ಇದೆ ಅಂತಂದ್ರೆ, ಒಂದೊಂದೇ ಅಂದ್ರೆ ವೃತ್ತಿಯಲ್ಲಿ ಇರ್ಬೋದು ಸ್ವಲ್ಪ ಮಟ್ಟಿಗೆ, ಅಂದ್ರೆ ವೃತ್ತಿಯಲ್ಲೂ ಸ್ವಲ್ಪ ಬದಲಾವಣೆಯನ್ನ ಇರುತ್ತೆ. ಮತ್ತೆ ನಿಮ್ಗೆ ಯಾವ ತರ ಯೋಗ ಇದೆ ಅಂತಂದ್ರೆ, 4ನೇ ಮನೆ ಆಗಿರೋದ್ರಿಂದ ನಿಮ್ ತಾಯಿ ಆರೋಗ್ಯ ಏನಾದ್ರು ಏರುಪೇರಾಗಿದ್ರೆ ಸ್ವಲ್ಪ ಆರೋಗ್ಯ ಸುಧಾರಣೆ ಆಗುತ್ತೆ. ಅಂದ್ರೆ ಏನಂದ್ರೆ ತುಂಬಾ ದೊಡ್ಡದಾಗಿ ಏನ್ ಸುಧಾರಣೆ ಆಗಲ್ಲ, ಸ್ವಲ್ಪ ಮಟ್ಟಿಗೆ ಸುಧಾರಣೆ ಆಗುತ್ತೆ. ಮತ್ ನೀವೇನಾದ್ರೂ ಒಂದು ಹೊಸ ವಾಹನ ತಗೋಬೇಕು, ಗಾಡಿ ತಗೋಬೇಕು, ಒಂದು 2 ವೀಲರ್ ಅಥವಾ ಕಾರು, ಯಾವ್ದೋ ಒಂದು ಗಾಡಿ ತಗೋಬೇಕು ಅಂತ ಸುಮಾರು ದಿಸೆಗಳಿಂದ ಅನ್ಕೊಂಡಿರ್ತೀರ, ಆದ್ರೆ ಅದ್ ಕೈಗೂಡಿರಲ್ಲ. ಆದ್ರೆ ಈ ಟೈಮಲ್ಲಿ ನಿಮ್ಗೆ ಒಂದು ಹೊಸ ಗಾಡಿ ತಗೊಳ್ಳೋ ಅಂತ ಯೋಗ ಇರುತ್ತೆ. ಮತ್ ಮನೆ ಚೇಂಜ್ ಮಾಡೋ ಅಂತದೋ, ಇಲ್ಲ ಭೂಮಿ ಖರೀದಿನೋ, ಇಲ್ವಾ ಒಂದು ಮನೆ ಬದಲಾವಣೆ ಮಾಡೋ ಅಂತದೋ ಯಾವುದೋ ಒಂದು ಶುಭ ಕಾರ್ಯ ನಿಮ್ಗೆ ನಡೆಯುತ್ತೆ ಮೇಷರಾಶಿಯವರಿಗೆ. ಅಥವಾ ಒಂದೇನಾದ್ರೂ ಮನೆ ಆಲ್ಟ್ರೇಷನ್ ಮಾಡಿಸ್ಬೇಕು ಎಷ್ಟು ದಿವಸದಿಂದ ಅನ್ಕೊಂಡಿರ್ತೀರಾ, ಅದು ಇಲ್ಲಾಂದ್ರೆ ಅದಾದ್ರೂ ಆಗುತ್ತೆ ನಿಮ್ಗೆ. ಯಾವ್ದಾದ್ರು ಒಂದು, ಇಲ್ಲ ವಾಹನ ಲಾಭ ಆಗುತ್ತೆ, ಇಲ್ಲ ಭೂಮಿ ಲಾಭ, ಇಲ್ಲಾಂದ್ರೆ ಮನೆ ಕಟ್ಟುವಂಥದ್ದು, ಈ ತರ ಯಾವ್ದಾದ್ರು ನಿಮ್ಗೆ ಒಂದು ಲಾಭ ಆಗೇ ಆಗುತ್ತೆ. ಅದ್ರಲ್ಲೂ ತಾಯಿಯಿಂದ ನಿಮ್ಗೆ ಯಾವ್ದಾದ್ರು ಒಂದು ಶುಭ ಸುದ್ದಿ, ಒಂದು ಸಹಾಯ ಹಸ್ತ ಸಿಗುವಂಥದ್ದು, ಒಂದು ಅಜ್ಜಿಯಿಂದನೋ ಈ ತರ ತಾಯಿ ಸಂಬಂಧಪಟ್ಟವರಿಂದ ನಿಮ್ಗೆ ಏನಾದ್ರೂ ಒಂದು ಹೆಲ್ಪ್ ಸಿಗುತ್ತೆ ನಿಮ್ಗೆ, ಏನಂದ್ರೆ ಗುರು ಬದಲಾವಣೆ ಆಗೋದ್ರಿಂದ. ಇನ್ನೇನಪ್ಪ ನೀವು ಮೇಷರಾಶಿಯವರು ಏನಪ್ಪ ಮಾಡ್ಕೊಬೇಕು ಅಂತಂದ್ರೆ, ಅದು ಗುರು ದಶ ಅಥವಾ ಭುಕ್ತಿ ಅಂತರ್ಭುಕ್ತಿ ಏನಾದ್ರೂ ನಡೀತಾ ಇದ್ರೆ ಈ ಲಾಭಗಳೆಲ್ಲ ಅತಿ ಹೆಚ್ಚು ಅಂತಾನೆ ಹೇಳ್ಬೋದು. ನಿಮ್ಗೆ ದಶನೂ ನಡೀತಾ ಇಲ್ಲ, ಭುಕ್ತಿನೂ ನಡೀತಾ ಇಲ್ಲ, ಅಂತರ್ಭುಕ್ತಿನೂ ನಡೀತಾ ಇಲ್ಲ ಅಂದ್ರೆ ಇದ್ರ ಫಲ ಒಂದ್ ಸ್ವಲ್ಪ ತಕ್ಕ ಮಟ್ಟಿಗೆ, ಅಂದ್ರೆ ಅಂತ ದುಬಾರಿ ನೀವ್ ಅನ್ಕೊಂಡಷ್ಟೇನಿರಲ್ಲ. ಏನೋ ಗುರುಗ್ರಹ 4ನೇ ಮನೆಗೆ ಬಂದಿದ್ದಾನೆ, ಮನೆಯಲ್ಲಿ ಏನೋ ಒಂದು ಒಳ್ಳೆ ಕಾರ್ಯಗಳು ನಡೀತಾ ಇದೆ, ಒಂದು ಏನೋ ಭೂಮಿ ಪೂಜೆದೋ ಏನೋ ಒಂದ್ ಸಣ್ಣ ಪುಟ್ಟ ನಡೀತೆ. ಅದೇ ದಶ ಭುಕ್ತಿಗಳಲ್ಲಿ ಏನಾದ್ರೂ ನಿಮ್ ಗುರುಗ್ರಹದ್ದು ಬಂತು ಅಂದಾಗ ಅವಾಗ ನಾನು ಹೇಳಿದಂತ ಎಲ್ಲ ಅದನ್ನು ಶುಭ ಕಾರ್ಯಗಳು, ಒಂದು ಗಾಡಿ ತಗೊಳ್ಳೋಂಥದ್ದು, ಒಂದು ಭೂಮಿ ಪೂಜೆ ಮಾಡೋವಂಥದ್ದು, ಭೂಮಿ ತಗೊಳ್ಳೋವಂಥದ್ದು, ಸೈಟ್ ಇದು ಯಾವ್ದಾದ್ರು ಒಂದು ನಿಮ್ಗೆ ಶುಭ ಫಲವನ್ನು ಕೊಡ್ತಾನೆ. ನೀವು ಮೇಷರಾಶಿಯವರು ನೀವೇನಪ್ಪ ಮಾಡ್ಕೊಬೇಕು ಪರಿಹಾರ ಅಂತಂದ್ರೆ, ಆದಷ್ಟು ಸ್ವಲ್ಪ ನೀವು ಆಂಜನೇಯನ ಆರಾಧನೆ ಮಾಡ್ತಾ ಬನ್ನಿ. 12ನೇ ಮನೆಯಲ್ಲಿ ಶನಿಗ್ರಹ ಇರೋದ್ರಿಂದ ನಿಮ್ಗೆ ಗುರುಗ್ರಹದ್ದು ಅಷ್ಟು ಶುಭ ಫಲನ ಕಂಡಿರಲ್ಲ, ಆದ್ರೆ ನಿಮ್ಗೆ 12ನೇ ಮನೆಗೆ ದೃಷ್ಟಿ ಯಾವಾಗ ಬೀಳ್ತಾನೆ ಗುರುಗ್ರಹ, ಅದರಿಂದ ಸ್ವಲ್ಪ ಶನಿಗ್ರಹದ ಪ್ರಭಾವ ಸ್ವಲ್ಪ ಕಮ್ಮಿ ಆಗುತ್ತೆ ಅಂತಾನೆ ಹೇಳ್ಬೋದು. ನೀವು ಮೇಷರಾಶಿಯವರು ಆದಷ್ಟು ಆಂಜನೇಯನಿಗೆ ಏನಾದ್ರೂ ಒಂದು ಎಳ್ಳೆಣ್ಣೆ ಕೊಟ್ಟು ಆದಷ್ಟು ಅಭಿಷೇಕಕ್ಕೆ ಕೊಡುವಂಥದ್ದು, ಒಂದ್ ಎಲ್ಲೋ ಹಳದಿ ಕಲರ್ ಕರ್ಚಿಪ್ನ ಕೈಯಲ್ಲಿ ಇಟ್ಕೊಳ್ಳುವಂಥದ್ದು, ಒಂದು ಅರಶಿನ ತಗೊಂಡು ಪ್ರತಿನಿತ್ಯ ಹಣೆಗಿಡೋ ಅಂಥದ್ದು, ಈ ತರ ಮಾಡ್ತಾ ಬನ್ನಿ. ನಿಮ್ ಗುರುಗ್ರಹದ ಫಲ ತುಂಬಾ ಚೆನ್ನಾಗಿರುತ್ತೆ ಅಂತಾನೆ ಹೇಳ್ತೀನಿ.